ಅಣ್ಣ ಇನ್ನೊಂದು 2 ದಿವಸ ಉಳ್ಕೊಳ್ಳಿ. ಉಳ್ಕೊಳ್ಳಿ ಅಂದ್ರೆ ನೀವು ಹೋಯ್ತೀನಿ ಅಂತ ಹೊರಟು ನಿಂತಿದ್ದೀರಲ್ಲ, ಇರಿ ಅಣ್ಣ ಹೋಗಿವ್ರಿ. ನಾಳೆ ನಾಳೆ ಉಳ್ಕೊಳ್ಳಿ. 3 ದಿನ ಕಳೆದ್ಮೇಲೆ ಬಾಡಕ್ಬೋದು ಅನ್ನೋದೆಲ್ಲ ಅಚ್ಚುಕಟ್ಟಾಗಿ ಅಡ್ಗಿಡ್ಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವ್ರಿ. ನೀವು ಹಂಗೆ ಹೋದ್ರೆ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಇರೋಣ ಊಟ ಗಿಟ ಏನಾದ್ರು ಮಾಡ್ಕೊಂಡು ಹೋಗಿವ್ರಿ. ಇರು ಪಾರತಿ, ಅದಕ್ಕೆ ಕೆಲಸ ಇಲ್ಲ. ಅದೇ ಹೊಸ ಕರಗಳು ನೋಡ್ಕೋಬೇಕು, ಕುರಿ ಎಲ್ಲ ಅಪ್ಪನ ಕೈಲಿ ಮೇಯ್ಸೋಕಾಯ್ತಿಲ್ಲ. ಬತ್ತೀನಿ. ತಾಳು ಏನೊಂದು 15 ದಿವಸ ಆದಮೇಲೆ ಬೈರು ನೋಡ್ಕೋಬೇಕಲ್ಲ. ನಾನು ನಡಿಮೈನ ಬತ್ತೀನಿ. ಆಮೇಲೆ ನೀ ತಲೆಗೆಲ್ಲ ಕೆಡಿಸ್ಕೋಬೇಡ, ಆರಾಮಾಗಿ ಇಟ್ಟಿದ್ದೀರು. ಬತ್ತೀನಿ, ಏನಾದ್ರು ಇದ್ದರೆ ಫೋನ್ ಮಾಡಿ ಹೇಳು. ತೋದಿಕನ್ ಪದ್ಧತಿ ಬರ್ತೀನಿ ಊಟದು. ನನ್ನ ಅಲ್ಲಿ ಮೈನ ಹತ್ಕತ್ತಾಗ ನೋಡ್ಕೊ. ನನ್ನ ಮಗ್ಳು ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ಮಾಡ್ತಾಳೆ ಮಗ ಕೊಟ್ಬಿಟ್ಟು ಮದುವೆ ಬೈಲು ಹೋಗ್ತಾಯ್ತದೆ, ಗೊತ್ತಾಯ್ತದೆ. ಅಣ್ಣ ಇರಿ ಹೋಗಿವ್ರಿ, ಅದಕ್ಕೆ ಇರಿ. ಇಲ್ಲಕನ್ ಪದ್ಧತಿ ಕುಲ್ಲಗಂದ ಹೋಗದಂತ ಆತ ಇಟ್ಕೊ ಕೂತವನೆ. ತೋದಿಕದ್ಬೋದು ಇನ್ನೊಂದು ಕಕ್ಕ ಬಂದನಂತೆ ಕುಲ್ಲಗಂದ. ಆಮೇಲೆ ಬರ್ತೀನಿ ಆಯ್ತಾ. ಆಮೇಲೆ ಅಮ್ಮಗೆ ಮೇಲಿದ್ದು ಬರ್ತದಲ್ಲ, ಬರ್ತೀನಿ. ಇದು ಮುಂದೆ ಅಲ್ಲಿ ಮೈನ ಹತ್ಕತ್ತಾಗ ನೋಡ್ಕೊ. ಇನ್ನೊಂದು ಬದಗಂತ ಗೊಂಬೆ ಗಿಂಬೆ ಎಲ್ಲ ತಗೊಬರ್ತೀನಿ. ಅಲ್ಲಿ ಮೈನ್ಗೆ ಬುಟ್ಟು ಕಾದು ಕೂತ್ರು ಎಲ್ಲ ತಗೊಬರ್ತೀನಿ. ಪದ್ಧತಿ ಈಗ ಇನ್ನೊಂದು 15 ದಿವಸ ಆದ್ಮೇಲೆ ಜಾತ್ರೆ ಅದೆಲ್ಲ, ಊರಿನ ಜಾತ್ರೆ. ಆಗ ನನ್ನ ಅಲ್ಲಿ ಮೈನ್ಗೆ ಬತ್ತು ಕಾದೆಲ್ಲ ತಗೊಬರ್ತೀನಿ, ಗಾದತಿ ತಗೊಬರ್ತೀನಿ. ನನ್ನ ಅಲ್ಲಿ ಮೈನ್ಗೆ ಏನೇನು ಬೇಕು ಎಲ್ಲ ತಗೊಬರ್ತೀನಿ. ಪದ್ಧತಿ ನಿಂಗೇನು ಬೇಕು ನೀನು ಬಾ, ಜಾತ್ರೆಗೆ ಮಿತ್ ಮಾಡಬೇಡ. ಸರಿ ಕದ್ ಬುಡಕ್ಕೆ ಬರ್ತೀನಿ. ಅದಕ್ಕೇನಂತೆ ಬುಡಿ ಬರ್ತೀನಿ. ಉಳ್ಕಡೆ ಅಂದ್ರೆ ನೀವು ಉಳ್ಕೊಳಕ್ಕಿಲ್ಲ. ಸರಿ ಹುಷಾರು. ಹೋದ್ಮೇಲೆ ಫೋನ್ ಮಾಡಿ ನವೀನ್ ಕಡೆ ಬಿಡ್ಸ್ಕೊಡೋಣ. ಅವನು ಕೆಲ್ಸಕ್ಕೆ ಹೋಯ್ತಾನಲ್ಲ, ಅವ್ರ ತಗೋ ಬೇಕಾದ್ರೆ ಕಾರಿಸ್ಕೊಬರ್ತಾನೆ, ಬಿಡ್ಸ್ಕೊಳ್ಳಿ. ಸುಮ್ಮನಿರು ಪಾತಿ, ಆರಾಮಾಗಿ ಕೆಲ್ಸಕ್ಕೆ ಹೋಗ್ಲಿ. ಬರ್ತೀವಿ. ನವೀನನ್ನ ಅಚ್ಚುಕಟ್ಟಾಗಿ ಗಾಡಿ ಓಡಿಸ್ಕೊಂಡಿರುವನು. ಆಮೇಲೆ ಫೋನ್ಗಿನಲ್ಲಿ ಮಾತಾಡೋದು, ಗಾಡಿ ಓಡಿಸೋದ್ರಿ ಕಾರ್ಗಿರ ಅದು ಇದು ಮಾಡೋದು ಹಂಗೆಲ್ಲ ಮಾಡೋಕೆ ಹೋಗ್ಬಿಡನು. ಅಚ್ಚುಕಟ್ಟಾಗಿ ಕೆಲಸ ಗಂಟ ಏನು ಮಾಡಿಬಿಡ. ಫೋನ್ಗಿನ್ ಮಾಡಿದ್ರೆ ಸೈಡಲ್ಲಿ ನಿಂತ್ಕೊಂಡು ಮಾತಾಡುವಂತಂದು. ಸರಿ ಹುಷಾರು, ಮಗಿನ ಹುಷಾರಾಗಿ ನೋಡ್ಕೊ. ಆಮೇಲೆ ಅತ್ತಗೆ ತಪ್ಪು ಮಗಿ ಬಿಟ್ಟು ಹೋಗ್ಬೇಡ. ಅಚ್ಚುಕಟ್ಟಾಗಿ ನೋಡ್ಕೊ ಮಗಿನ. ಬರ್ತೀವಿ ನೀನು ಸ್ವಲ್ಪ ದಿವಸ ಕತೆ. ಏನು ಬರ್ನೇ ಇಲ್ವಲ್ಲ ನಿಮ್ಮ ಚಿಕ್ಕತ್ತೇನುವೆ, ನಿಮ್ಮ ಚಿಕ್ಕತ್ತೆಯವ್ರು ಮಾವವ್ರು ಯಾರು ಬರ್ನೇ ಇಲ್ವಲ್ಲ. ಅಣ್ಣ ಬರ್ತೀನಿ, ನಾಳೆ ಸಂಜೆಗೆ ಬರ್ತೀನಿ ಅಂದಿದ್ರು. ನಿಮ್ದು ಇಸ್ಕೊಳಕ್ಕೆ ಹೇಳಿದ್ರು, ಉಳ್ಕಳಿ ಹೋಗಿವ್ರಂತೆ. ಇಲ್ಲ ಕಟ್ಪಾರತಿ, ಬಂದೆ ಅಲೆಯ ನೆನ್ನೆ ಬಂದಿತ್ತು. ಇನ್ನೂ ಇಲ್ಲೇ ಕೂತ್ಕೊಳಕ್ಕಾಗದ, ಗೊತ್ತಾಯ್ತದೆ ಉಂಟು ಬಿಡ್ತೀವಿ. ಇಲ್ಲ ಸಂಧ್ಯೆ ಆಗೋಯ್ತದೆ 8 ಗಂಟೆ. ನಾಳೆಯ 4 ಗಂಟೆ ಆಯಿತು. ನೀನು ಇನ್ನೂ ಸ್ವಲ್ಪ ಹೊತ್ತಿರು ಅಂತ ಇರಿಸ್ಕೊಂಡು ನೀನು ಇಷ್ಟೊತ್ತು ಮಾಡಿಬಿಟ್ಟೆ. ನೀನೊಂದು ದಿವಸ ಯಾವತ್ತಾರು ಬರ್ತೀನಿ, ತಲೆಗೆಲ್ಲ ಕೆಡಿಸ್ಕೊಬೇಡ, ಹುಷಾರಾಗಿರು. ಅಣ್ಣ ನೋಡು, ನೀನು ನೋಡ್ಬಿಟ್ಟು ಹೆಂಗೆ ಕಾಕಾಕ್ತಾ ಕೂತವನೆ. ಅಲ್ಲಿ ಮೈಂಗೆ ಕುಲ್ಲಗನ ಅನ್ಕೊಂಡ್ರೆ ಒತ್ತಿ ಆತೆ ಎಲ್ಲ ಪಾನ ಬಿಡ್ತಾನೆ. ಪಾನವ ಬಾದಿ ಆತೆ. ಕುಲ್ಲಗನ ನೋಡ್ಬಿಟ್ಟು ಅಲ್ಲಿ ಕಿರಿಯೋದಂಗೆಲ್ಲ ಮಾಡ್ತಾನೆ. ಇರಿ ಬಾಬಾ ಹೋಗಿವ್ರಿ. ಅದು ಯಾಕಂಗೆ ಅಟೆ ಮಾಡ್ತಾ ಕೂತಿದ್ರಿ? ಇನ್ನೊಂದು 2-3 ದಿವಸ ಉಳ್ಕೊಂಡ್ರೆ ಆಯ್ತಿಲ್ವಾ? ಸುಮ್ಮನಿರು ನವೀನ, ಯಾವತ್ತಾರು ಬರ್ತೀನಿ ಕತೆ. ನಿಮ್ಮ ಮೊಬೈಲ್ ಹೋಯ್ತು, ಮಾತಾಡ್ಕೊ ಹೋಗ್ಬೋದಾಗಿತ್ತು. ಬುಡಿ ಬಾಬಾ, ತಲೆ ಕೆಡ್ಸ್ಕೊಬೇಡಿ. ಮುಂದಿಗಿರ್ತದೆ, ಆರಾಮಾಗಿ ಹೋಗಿ ಎದ್ಮೇಲೆ ಹೇಳ್ತೀವಿ ಕತೆ. ನೀ ಮಗ ನಂದಿನಿ ಆಗ್ಲಿದ್ದವ ಫೋನ್ ಮಾಡಿ ಸಾಕಾಯ್ತು. ಎತ್ತಾಗೋಗಿದೆ ಫೋನ್ ತೆಗಿತಾನೆ ನೀನು. ಏ ಸುಮ್ಮನೆ ಫೋನ್ ಮಾಡಿ ಸಾಕಾಯ್ತಲ್ಲ. ಯಾವ ಮನ್ಬಿಟ್ಟಿದೆ ಕಣವ, ನೋಡ್ನಿಲ್ಲ. ಸೈಲೆಂಟ್ ಮಾಡ್ಬಿಟ್ಟು ಹಂಗೆ ಮನ್ಬಿಟ್ಟಿದ್ನಲ್ಲ, ನೋಡ್ನಿಲ್ಲ. ತಕೋ ಬೇಸ್ಗೀಜರ್ ಮಾಡ್ಕೋಬೇಡ. ಸರಿ ಏನು ನೋಡ್ಕೊಂಡೆ? ಮನ್ಗಿದ್ದ. ಸರಿ ತಕೋ. ಸೂರಿ ಬತ್ತಾ? ಇಷ್ಟು ಜಲ್ದಿ ಬಂದರು, ಇನ್ನು ಸ್ವಲ್ಪ ಹೊತ್ತು ಹೊತ್ತಾಯ್ತದೆ. ಏನುಂಡೆ ಮಧ್ಯಾಹ್ನದಲ್ಲಿ? ಚಿಕನ್ ಗೊಜ್ಜು ಮಾಡಿದ್ರು ಕಣವ. ಚಿಕನ್ ಗೊಜ್ಜು, ಅನ್ನ ಮಾಡಿದ್ರು, ಹಾಗೆ ಚಪಾತಿ ಮಾಡಿದ್ರು. ನಾನು ಅನ್ನ ಉಂಡೆ ಚಿಕನ್ ಗೊಜ್ಜಲ್ಲಿ. ಅಣ್ಣ ಏನು ಮಾಡ್ತಿದ್ದವ? ಏನು ಕೆಲಸ? ಎಡ್ತಿ ಸರ್ಗಿಡ್ಕೊಂಡು ಸುತ್ತೋದೇ ಅಲ್ವಾ ಸಂಡೆ ಗಂಟೆ ಕೆಲಸ? ಎಲ್ಲ ಎಡ್ತಿ ಸರ್ಗಿಡ್ಕೊಂಡು ನಿಂತಿದ್ದಾನೆ ಅನ್ಕೊಂಡ್ ತಕೋ. ಅವ್ರ ಅಣ್ಣನೂ ಅವ್ರ ಹೊತ್ತಿಗೆ ಬಂದಿತ್ತಿಲ್ವ ಬೆಕ್ಲಿ? ಅವ್ರ ಜೊತೆಗೆಲ್ಲ ಮಾತಾಡ್ತಾ ಕತೆ ಆಡ್ತಾ ಕೂತಿರ್ಬೇಕು ಕತೆ. ಇನ್ನೇನು ಮಗ, ಅವ್ರ ಸುದ್ದಿ ಬಿಟ್ಟಾಕು. ಇನ್ನೇನು ಹೆಂಗಿದ್ದಿ? ಆಸ್ಪತ್ರೆಗೆ ಹೋಗಿದ್ದಲ್ಲ, ಏನಾಯ್ತು? ಅಯ್ಯೋ ಇರವ, ಇನ್ನೂ ಏನು ಸಿಹಿ ಸುದ್ದಿ ಇಲ್ಲ, ನೋಡಬೇಕಂತ ತಕೋ. ಭಗವಂತನ ನಂಬಿನಿ, ಏನಾರು ಒಳ್ಳೇದು ಮಾಡ್ಬಿಟ್ರೆ ಸಾಕು ಕಣವ ಅಷ್ಟೇಗೆ. ಇನ್ನೇನು ಏನಾರು ಒಳ್ಳೇದು ಮಾಡ್ಬಿಡ್ಲಿ, ಅದೇ ಸಾಕು ಕತೆ. ಇನ್ನೇನವ? ಅದೇ ಮತ್ಕೊಂಡೆ ಕಣವ ನಾನು. ಅದೇ ಏನದು? ಅಪ್ಪ ಬತ್ತಾ? ಎಲ್ಲಿಗೆ ಹೋಗೋದೆ ಅಂದಲ್ಲ, ಬತ್ತಾ? ಇಲ್ಲ, ನಿಮ್ಮ ಅಪ್ಪನೂ ಬಂದಿಲ್ಲ, ಏನು ಬಂದಿಲ್ಲ. ಬರ್ದರು ಇರ್ಲಿಕ್ಕಂತ ತಕೋ, ನೆಮ್ಮದಿಯಾಗಿವ್ನಿ. ಅವ್ರು ಬೇರೆಯಾ ಏನು ಅವ್ರ ನೆಗಲಿ ಸೌತಿ ಮುಂಡೆ ಅವಳ ಮಗಳೆಲ್ಲ ಹೋಗೋರೆ. ಒಳ್ಳೆ ಮನೇಲಂತೂ ಶಾಂತಿ ಅದೇ. ಏನೋ ಈ ಪಾರತಿ ಮುಂಡೆ ಹಿಲ್ದು ಹೋಗಿದ್ರೆ ನಿಮ್ದಾಗ ಇರ್ಬೋದಾಗಿತ್ತು. ಇವಳು ಬಂದು ಹೊಕ್ರಿಸ್ಕೊಂಡವಳಲ್ಲ. ಹೋಗ ಅದು ಯಾಕಂಗಾಡಿ ನೀನು ಹೊಚ್ಕಟ್ಟಿಗೆ ಮಾಡಿಸ್ಕೊಂಡು ಮಟ್ಕೊಂಡು ತಿನ್ಕೊಂಡು ಸುಮ್ಮನೆ ನೆಮ್ಮದಿಯಾಗಿ ಇರೋದ್ ಕಲಿ ನೀನು. ಅದು ಯಾಕಂಗಾಡಿ? ಅದು ಅಂತಾನೆ ಮಗು ಹೊಸಿ ಚೆನ್ನಾಗಿದ್ದಾನ. ಹೊಚ್ಕಟ್ಟಾಗಿ ಆಟ ಆಡ್ಸ್ಕೊಂಡು ಕುತ್ಕೊಂಡು ಕಾಲ ಕಳಿತಾನೆ ಬಿಟ್ಬಿಟ್ಟು ಸಂದೆ ಗಂಟೆ ಬಟ ಅನ್ಕೊಂಡು ಸುಮ್ಮನೆ ಅದಕ್ಕೆ ಕಣ್ಣಿಗೆಲ್ಲ ಬೇಜಾರು ಮಾಡಿ ನೀನು. ಸುಮ್ಮನೆ ಪಾಡ ನೀರು ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ ನಿನಗಂತುವೆ. ಹೇಳಿ ಸಾಕಾಯ್ತದೆ. ಅದು ಯಾಕಂಗಾಡಿ ನೀನು ಹೊಸಿ ಬದಲಾಗು, ಹಂಗೆ ಇರಬೇಡ. ಏನು ಕಷ್ಟ ಸುಖ ಆದರೆ ಯಾರು ಮಾಡೋರು? ನಿನಗೆ ಉಸ್ಕಿ ಸರಿಲ್ಲ ಆದರೆ ಆಸ್ಪತ್ರೆ ಕಾಸು ಕೊಡೋನಣ್ಣ, ಮುಟ್ಟವನಣ್ಣ. ಮಾಡೋಳು ನಿನ್ನ ಸೊಸೆ. ನೀನು ಯಾಕಂಗೆ ಆಡ್ತೈತಿ ನೀನು? ಚೆನ್ನಾಗದೆ ಅಲ್ಲ. ಅವ್ಳು ಕಂಡ್ರೆ ಯಾಕಂಗೆ ಆಡ್ತೈತಿ? ಏನು ನಾನು ಬಂದನ ಕಾಲಕ್ಕೆ? ನಾನು ಬರೋದು ಅವರೇ ಇರ್ತಾನೆ, ನೀನು ಎತ್ತಕ್ಕಂಗೆ ಅವ್ರು ಕಂಡ್ರೆ ಏನೋ ಆ ಮುಗಿಸಿ ಹೇಳಲ್ವ ಆಡ್ತಿದ್ಯಲ್ಲ ನೀನು. ಏನು ಸತ್ರುನವ ಅವಳು? ನೀನು ಸೊಸೆ ಕತೆ ಮಾಡು. ಅಲ್ಲ ನಿನ್ಗೆ ಇಷ್ಟ ಇಲ್ದಾನೆ ಅಣ್ಣ ಮದುವೆ ಅದ, ಇನ್ನೇನು ಮಾಡೋಕ್ಕದು? ಏನು ಮಾಡೋಕ್ಕಾಯ್ತಿಲ್ಲ. ಮಗ ಚೆನ್ನಾಗವನೇ, ಭಾರಿ ಚೆನ್ನಾಗವನೇ. ಅವ್ನ ಜೊತೆಗಿರು. ಪಾರತಿನ ಮಾತಾಡ್ಸು ಇಲ್ಲ ಅಂದ್ರೆ ಇಲ್ಲ. ನಿನ್ನ ಇಷ್ಟ ಅವನಿಗೆ ಬಿಟ್ಟಿದ್ದು. ಮಗ ಏನು ಮಾಡ್ದು? ಅಣ್ಣನ ಮಗ ತಾನೆ. ಮಾತಾಡ್ಸ್ಕೊಂಡು ಅಚ್ಚುಕಟ್ಟಾಗಿರೋದ ಅಂತಾನೆ ಬಿಟ್ಬಿಟ್ಟು ನೀನು ಹಂಗೆ ಆಟ ಚಲ ಅದು ಇದು ಇಷ್ಟ ಇಲ್ಲ ಕಷ್ಟ ಅನ್ಕೊಂಡು ನೀನು ಹಿಂಗೆ ಕಾಲ ಕಳ್ದಿಯಾ? ಎಷ್ಟು ಹೇಳಿದ್ರು ಗೊತ್ತಾಯ್ಕಿಲ್ಲ ತಕೋ. ನಿನಗೆ ಹೇಳಿ ಸಾಕಾಯ್ತದೆ. ಎಷ್ಟು ಅಂತ ಬಡ್ಕೊಳ್ಳೋಣ ನಾನುವೇ? ಎಷ್ಟು ಅಂತ ಬಡ್ಕೊಳ್ಳೋಣವ ಹೋಗೋತಾಗಿ? ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ.
ನಾನು ಹೇಳ್ತಾವನಿ ಅವ್ರ ಜೊತೆಗೆ ಚೆನ್ನಾಗಿರವ ನಿನಗೆಲ್ಲ ಹಾಡ್ಬೇಡ. ಭಾರತೀನ ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಚೆನ್ನಾಗಿ ನೋಡ್ಕೊತಾಳೆ ನಿನ್ನ ಅಂತ. ಏನೋ ಸೊಸೆನ ಅಚ್ಚುಕಟ್ಟಾಗಿ ಒಳ್ಳೊಳ್ಳೆ ಮಾತಾಡಿ ಕೆಲಸ ಮಾಡಿಸ್ಕೊಂಡು ಒಟ್ಟಿಗೆ ಇರ್ತಾನೆ ಹೇಳ್ಬಿಟ್ಬಿಟ್ಟು ನೀನು ಹಾಡಿ ಚೋಡಿ ಹಿಡ್ಕೊಂಡು ಕೈ ಅನ್ಕೊಂಡು ನಿಂತ್ಕೊಂಡ್ರೆ ಅದದ ನೀನು ಸುಮ್ಮನೆ ಈಗಲಾರು ನೆಟ್ವರ್ಕ್ ಇರೋದು ಕಲಿ. ಅಣ್ಣ ಬೇಜಾರು ಮಾಡ್ಕೊತಾನೆ. ಅಲ್ಲ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಳಕಿಲ್ಲ ನಿನ್ನ ಕಂಡ್ರೆ ಹೊಸಿ ಆಸೆ ಬೇಡ ಅಣ್ಣ. ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ. ಸುಮ್ಮನೆ ಹೋಗಿ ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಏನಾರು ಮಾಡ್ಕೊ. ಇನ್ನೇನು ಏನು ಸಮಾಚಾರ ಫೋನ್ ಮಾಡಿದೆಯಲ್ಲ ನಿಮಗ? ನಾನು ನಿನ್ನ ಜೊತೆ ಮಾತಾಡ್ದಂತ ಫೋನ್ ಮಾಡಿದ್ರೆ ನೀನು ಅವ್ರಿಗೆ ಸುದ್ದಿ ಹೇಳ್ಬಿಟ್ಟೆ ನೀನು ಮಾತಾಡಿ ಮುಗಿಸ್ತಿದೆಯಲ್ಲ. ಸರಿ ಸೂರ್ಯನ ಹಚ್ಕಟ್ಟಾಗ ನೋಡ್ಕೊ ನೀನು ಹೆಂಗಿದಾಳೋ ನಿನ್ನ ಸೌತಿ ಮುಂಡೆ ಅವ್ರಿಗೊಂದು ಗತಿ ಕಾಣಿಸುವೆ ನೀನು. ಫೋನ್ ಮಾಡಿದಾಗ ಸಂಜೆ ಗಂಟೆ ಇದೆ ಮಾತಾಡ್ಬೇಡ ನೀನು. ಅದಕ್ಕೆ ನಮಗೆ ನೀನು ಫೋನ್ ಮಾಡೋಕ್ಕೆ ಇಷ್ಟನೇ ಐತಿಲ್ಲ. ಸರಿ ಮಡ್ಗು. ಸರಿ ಕತೆ. ಸರಿ ಬಿಡು ಇನ್ನೇನು ಮಾಡೋಕ್ಕಾಗಿಲ್ಲ. ಹೋಗ್ಲಿ ಚಿನ್ನ ಒಡವೆ ತರ್ಸ್ಕೊ ಮಡಿಕೋ. ಹಬ್ಬಕ್ಕೆ ಏನಾದ್ರು ತರ್ಸ್ಕೊ. ಏನಾದ್ರು ಚಿನ್ನಗಿನ ನಕ್ಲೆಸೋ ಇಲ್ಲ ಬಳೆಯೋ ಏನಾದ್ರು ಮಾಡ್ಸ್ಕೊ ಮಡಿಕೋ ನಿಂದು ಅಂತ. ಏನು ತಿನ್ನೋದು ಉಣ್ಣೋದಲ್ಲೇ ಮುಗಿಸ್ಬೇಡ. ಏನು ಚಿನ್ನದ ರೈಟ್ 10,000 ಆಗಕ್ಕೆ ಬಂದದೆ. ಇನ್ನೇವಾಗ ನೀನು ಅದಿದು ಮಾಡಿಸ್ಕೊಳ್ಳೋದು ಏನು ಮದುವೆಲಿದ್ದಾವೆ ಇನ್ನು ಆಗ ನಿಮ್ಮ ಅತ್ತೆ ಒಂದು ಹೇಳಿ ಕೊಟ್ಟಿದ್ಲು. ಹೌದ್ರೆ ಕಾಲ ಕಳ್ಕ ಕುತ್ಕೊಂಡು ಈಗ ಅದಕ್ಕೆ ಬೇಕು ಇದಕ್ಕೆ ಬೇಕು ಅದು ಚಿನ್ನ ತಗೋಬೇಕು ಒಡವೆ ತಗೋಬೇಕು ಅಂದ್ಬಿಟ್ಟು ಕಾಸು ಇಸ್ಕೊಂಡು ಕಾಸು ಮಡಿಕೊಳ್ಳೋದು ಕಲಿ ನೀನು. ಅದು ಅಲ್ದನೆಯ ಸೌತಿ ಬೇರೆ ಅವಳು ಕಟ ಬೇರೆಯ ಹೊಚ್ಕಟಾಗಿ ದುಡ್ಡು ಕಾಸು ಮಾಡ್ಕೋದು ಕಲಿ. ನಿಂತಾವ ಕಾಸಿದ್ರೆ 4 ಜನ ಇಲ್ಲಾಂದ್ರೆ ಇಲ್ಲ. ಅರ್ಥ ಆಯ್ತಾ ಮಗ? ನಂದಿನಿ ಹೇಳೋದನ್ನ ಕೇಳು. ಗಂಡನ ಕೈಲಿ ಅದು ಬೇಕು ಇದು ಬೇಕು ಅಂತ ಕಾಸು ಕೇಳು. ಆಮೇಲೆ ಆ ದುಡ್ಡು ಏನು ಮಾಡಿದ್ರಿ ಈ ದುಡ್ಡು ಏನು ಮಾಡಿದ್ರಿ ಯಾವಾರ ಏನು ಎತ್ತ ಅಂತ ಎಲ್ಲನೂ ಕೇಳ್ಕೊಂಡು ಗಂಡನ ನಿನ್ನ ಕೈಲಿ ಮಡಿಕೋ. ಆಗ ಸರಿ ಆಯ್ತದೆ. ಬುಟ್ಟಂಗೆ ಬಿಟ್ಬಿಡ್ಬೇಡ ಹುಷಾರು. ನಿಂದು ಫೋನ್ ಮಾಡ್ದಾಗಲ್ಲವ ಇದೆಯಾ ಬವಳಿ. ಸರಿ ಮಡ್ಗು ಹೊಸ ಕೆಲಸ ಅದೇ ಆಮೇಲೆ ಮಾಡ್ತೀನಂತೆ. ನಿಮಗ ನಂದಿನಿ ಅಲ್ಲ ಒಳ್ಳೇದು ಹೇಳಿದ್ರೆ ಗುದ್ಕ ಸಾಯ್ತಿದ್ರಂತೆ. ಇವಳಿಗೆ ಏನು ಬಂದಿರೋದು? ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಕ್ಕಿಲ್ಲ ಕತೆನೂ ಕೇಳಕ್ಕಿಲ್ವಲ್ಲ. ಇವಳಿಗೆ ಹಿಡ್ದಿದ್ದೆ ಆಟ ಹಿಡ್ದಿದ್ದೆ. ಏನೋ ಒಂದು ಒಳ್ಳೆ ಮಾತು ಹೇಳ್ತೀವಿ ಕೇಳಬೇಕು. ಹಿರಿಯವ್ರು ಏನೋ ಹೇಳ್ತಾರೆ ತಳು ಕೇಳೋಕ್ಕಾಯ್ತದೆ ಅಂತಂದಾರ. ಇಲ್ಲ 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 ಅವೆಲ್ಲ ಕೇಳ್ಬಿಟ್ರೆ ಹೆಂಗಾಗೋದದು? ಅವೆಲ್ಲ ಕೇಳಕ್ಕಿಲ್ಲ. ಅವನ್ನೆಲ್ಲ ಕೇಳಕ್ತಾನೆ ಏನದದು? ಓಹ್ ಚೆನ್ನಾಗದ ಒಳಗೆ ಅವನಂತೂ ಅಂತೆ ಮಾತೆಲ್ಲ ಕೇಳಕ್ಕಿಲ್ಲ. ಈಗ ದುಡ್ಡು ಕಾಸು ಮಡಿಕೊಳ್ಳೋರಾಗಿದ್ರೆ ಎಷ್ಟು ಲಕ್ಷ ರೂಪಾಯಿ ಮಡಿಕೋಬೋದಾಗಿತ್ತು. ಎಷ್ಟು ಕೆಜಿ ಚಿನ್ನ ಮಡಿಕೋಬೋದಾಗಿತ್ತು. ಏನು ತಿನ್ನೋದು ಉಣ್ಣೋದಳೆ ಆಸೆ ಮುಗಿಸ್ತದೆ. ಅಯ್ಯೋ ಎಷ್ಟು ಏನು ಮಾಡನೆ. ಅಲ್ಲಿರೋದಂದ್ರೂ ಇನ್ನೂ ಬಿಡಕ್ಕಿಲ್ಲ. ಅವಳೇ ಹೋಗುವಾಗ ಇನ್ನೇ ಆಗೋದಿ ಅಂತಾಳೆ. ಇವ್ನು ನೋಡಿದ್ರೆ ಬುವ್ವ ಬುವ್ವ ಅಂತಾನೆ. ಎತ್ತಾಗೂ ನೆಮ್ಮದಿ ಕೊಡೋಕ್ಕಿಲ್ಲ ಹಾಳಾದವು. ನನ್ನೇ ಹೊಟ್ಟೆ ಬಿಡಿಸಿ ಸಾಯಿಸ್ತವೆ. ಅಲ್ಲ ಪಾರತಿಯ ಅಣ್ಣನವೇ ಹೊರತ್ಕೇನು ಬಂದವಳಲ್ಲ ಇನ್ಯಾವಾಗ ಮನೆಯಿಂದ ಹಾಚ್ಕೋಗೋದು? ಏನು ಇಲ್ಲೇ ನಿಂತ್ಕೊಬಿಟ್ಟು ಏನು ವಿನ್ ಕೈ ಸಾಲ ಮಾಡಿಸ್ಬಿಡೋದು ಏನು ಅಂತವೇನೋ. ಏನು ನಾನು ಅನ್ನ ಸಾರು ಮಾಡಿ ಹಪ್ಪಳ ಮಾಡಿ ಪಲ್ಯ ಮಾಡಿ ಉಪ್ಪಿನಕಾಯಿ ಹಾಕಿ ಅದೇನೋ ಪಾಯಸ ಮಾಡಿ ಏನು ನನ್ನ ಮಗಂತ ಎಷ್ಟು ದುಡ್ಡು ಖರ್ಚು ಮಾಡಿಸಿದ್ಲ ಕಾಣೆ. ಏನೋ ನನ್ನ ಮಗನ ಬಂದ್ಬಿಟ್ಟು ನನ್ನ ಮಗನಿಗೆ ಏನು ಇದು ಮಾಡ್ತಾ ಕೂತವಳೆ. ಏನೋ ನನ್ನ ಮಗನ ಏನು ಜೀತ ಮಾಡ್ತಾ ಕೂತವಳೆ. ನನ್ನ ಮಗ ಒಂದು ಕೆಲ್ಸಕ್ಕೆ ಹೋದವನೆಲ್ಲ ಏನೂ ಇಲ್ಲ. ಏನು ಹುಲಿ ನಂಗೆ ಬದುಕ್ತಿದೆ. ಈಗ ಏನು ಹೇಳ್ತಿ ಸರ್ಗೆ ಹೇಳಿದ ಮಾತು ಕೇಳಂಗೆ ಹೇಳ್ತಾ ಕೂತವಳೆ. ಅದೇ ನನ್ನ ಮಗನ ಮಾಟ ಮಾಡಿಬಿಟ್ಲು ಮಂತ್ರ ಮಾಡಿಸ್ಬಿಟ್ಲು ಕಿತ್ತೋದ್ಲ ಸೌತಿ. ನೋಡ್ತೀನಿ ಎಲ್ಲಿ ಗಂಟೆ ಹಿಂಗೆ ಹಾಡಳು ಬಿತ್ರಿ ಮುಂಡೆ ದರದ್ರ ಮುಂಡೆ ಬಂದವಳೆ ಹಟ್ಟಿಗೆ ನೋಡು. ಮಗೇನೋ ಕರ್ಕೊಂಡು ರಾಜರ ಹೊಸ್ಬಾಗಿ ಅಲ್ಲ ಓಡ್ ಬಂದಿರೋಳ್ಗೆ ಇಷ್ಟು ಮರ್ಯಾದೆಯಲ್ಲ. ಓಡ್ ಬಂದಿರೋಳ್ಗೆ ತಕೋ. ಓಡ್ ಬಂದಿರೋಳ್ಗಿರಕ್ಕಲ್ಲ ಮರ್ಯಾದೆಯಿಂದ ಅಚ್ಚುಕಟ್ಟಾಗಿ ಸಪ್ತಪದಿ ತೊಳೆದು ಮದುವೆ ಆಗಿರೋರ್ಗಿಲ್ಲ. ಈಗ ಕಾಲ ಅಂತಿದೆ ತಾನೇ. ಈಗ ಕಾಲ ಏನು ಒಳ್ಳೆಯವ್ರಿಗೆ ಯಾವತ್ತಾರು ಬೆಲೆ ಇದ್ದದ ಎಲ್ಲೂ ಇಲ್ಲ. ಬರೀ ಓಡ್ ಬಂದು ನೆಕ್ಕೊಂಡಿರೋರಿಗೆ ಕೂತ್ಕೊಂಡಿರೋರಿಗೆ ಕಾಲದಲ್ಲಿ ಬೆಲೆ. ನಮ್ಮಂಥವ್ರಿಗೆಲ್ಲ ಎಲ್ಲಿದ್ದವ ಕಾಲ? ಎಲ್ಲಿರೋದು ಇಲ್ವೇ ಇಲ್ಲ. ಕಾಲನೇ ಇಲ್ಲ ನಮ್ಮಂಥವ್ರಿಗೆಲ್ಲವ. ಬರೀ ಅಂಥವ್ರಿಗೆ ಇಂಥವ್ರಿಗೆ ಕಾಲ. ಸುಮ್ಮನೆ ಹಾಡಿ ಸಾಕಾಯ್ತದೆ. ನಾನು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ